ನಮಸ್ತೆ ರೀ. ನನ್ನ ಹೆಸರು ಲಕ್ಷ್ಮವ್ವ ಅವ್ರಿ. ನಮ್ಗೆ 2 ವರ್ಷ ಆಗಾಕ್ ಬಂತ್ರಿ. 1.5 ವರ್ಷ ಬಾಲ್ಕೋಟಿಯಲ್ಲಿ ತೋರ್ಸಿದಿವ್ರಿ. ಈ ಮ್ಯಾಗ ಇಲ್ಲೇ ಹೋಗ್ರಿ ಅಂತಂದ್ರು. ಇಲ್ಲಿ ಬಂದಿವ್ರಿ. ನಾವು ಅಲ್ಲೇ 28 ಕರೆಂಟ್ ಕೊಡ್ಸಿದ್ರಿ. ನನಗ ಆದ್ರೂನು ಸರಿ ಅನ್ಸ್ಲಿಲ್ಲ. ನಮ್ಮ ಮೊಮ್ಮಗ ಇಲ್ಲಿಗೆ ಕರ್ಕೊಂಡ್ ಬಂದ. ಇಲ್ಲಿ ಬಂದಿಂದ ಊಟ ಸೇರಾಕತೈತ್ರಿ. 2 ರೊಟ್ಟಿ ತಿಂತೀನಿ. ಮುಂಜಾನೆ ಇಷ್ಟಿಷ್ಟು ನಾಷ್ಟ ತಿಂತೀನಿ. ಮೊದಲಿಗೆ ಫಸ್ಟ್ಗೆ ಒಂದ್ ಸ್ವಲ್ಪ ಬಿಳಿಯೋದ್ ಹೋಗಾಕತ್ತಿ. ಬಿಳಿಯೋದ್ ಹೋಗಾಕತ್ತಲೇನ ಹಿಂಗ ಹೆಣ್ಮಕ್ಳಂತೇಳಿ ಹೋಗಂದ್ರ ಬಾಲ್ಕೋಟಿಗೆ ಹೋದೆ. ಬಾಲ್ಕೋಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಕ್ಯಾನಿಂಗ್ ಮಾಡಿದ್ರು. 1 ವರ್ಷ ದಿನ ನನಗೆ ಬರೀ ಸಲಾಯಿನ್ ಹಚ್ಚೋದು ಇದನ್ ಮಾಡೋದು. ನೀವ್ ಕರೆಂಟ್ ತಗೋಬೇಕಂದ್ರ ಮತ್ತ ಅದನ್ನು ಕೊಡಿಸಿದ್ರು. ಅದನ್ನು ಕೊಡಿಸಿದ್ದಿಂದ ನನಗೆ ಒಟ್ಟ ತಾಕತ್ತಿಲ್ಲಂಗ ಆಗ್ಬಿಡ್ತಿ. ಅಡ್ಡಾಡಕ್ ಬರ್ದಂಗ ಆತು. ಊಟನು ಸೇರ್ಲಿಲ್ಲ. ಅದಕ್ಕ ಬ್ಯಾಡ, ಇಲ್ಲಿ ಹೋಗ್ರಿ, ಅಲ್ಲಿ ಬಾಳ ಆರಾಮಾಗಿ ಬಂದಾರ ಮಂದಿ, ಅಲ್ಲಿಗೆ ಹೋಗಂತವ್ನ ಇವ್ನ ಸಣ್ಣ ಅವ ಮಿಟ್ರಿಯಲ್ಲಿದಾನ್ರೆ ಅವ ಯಾರು ಹೇಳಿದ್ರೇನ ಅವನ ಕರ್ಕೊಂಡ್ ಬಂದ ಇಲ್ಲಿಗೆ. ನಾವ್ 3 ತಿಂಗಳು ಮುಗಿದು ಇದು 4ನೇ ತಿಂಗಳ್ರಿ. ನನ್ಗೊಂದ್ ಸ್ವಲ್ಪ ಆರಾಮ್ ಅನ್ಸೈತ್ರಿ. ಮುಂಜಾನೆ 2 ರೊಟ್ಟಿ ತಿಂತೇನ್ರಿ, ಸಂಜೆಕ್ 1 ರೊಟ್ಟಿ ಇಷ್ಟ ಅನ್ನ ಹಾಕಿದ್ದಿಲ್ರಿ. ವಾಂತಿ ಬಂದಂಗ ಆಗುದು, ಒಂದ್ ಸ್ವಲ್ಪ ತ್ರಾಸ ಆಗುದು ಅಕ್ಕಿತ್ತ. ಈಗ ಊಟ ಮಾಡ್ತೇನ್ರಿ. ಯಾವಾಗಾರ ಒಂದ್ ಸ್ವಲ್ಪ ಹೊಟ್ಟಿ ಬ್ಯಾನಿ ಆಕತ್ರಿ. ಸಂಡಾಸಿಂದ ಪ್ರಾಬ್ಲಮ್ ಗಟ್ಟಿ ಹಂಗ ಆಕತ್ತೆ. ಸಂಡಾಸ ಕ್ಲಿಯರ್ ಆಗೋದಿಲ್ಲ. ಅದಕ್ಕೆ ಈಗ ಸಾಹೇಬ್ರ ಮುಂದೆ ಹೇಳಿ ಎಲ್ಲಾ ಔಷಧ ಕೊಡ್ತೀನಿ ಅಂತಂದ್ರ. ನಮಸ್ಕಾರ.